ಜೆಫನ್ಯ ಬರೆದ ಪ್ರವಾದನ ಪುಸ್ತಕ 3ನೇ ಅಧ್ಯಾಯ 19ನೇ ವಚನ. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು, ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದರಿಸಲ್ಪಟ್ಟವರನ್ನು ಕೂಡಿಸುವೆನು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಯೇಸು ಕರ್ತನು ಈ ದಿವಸವೂ ಸಹ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ನೋವು, ಗಾಯಗಳು ಯೇಸು ಕರ್ತನಿಗೆ ಮರೆಯಾಗಿಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಿಮ್ಮ ನೋವುಗಳಿಗೆ ಸ್ಪಂದಿಸುವಂತಹ ಮನುಷ್ಯರನ್ನು, ಹತ್ತಿರವಾದಂತಹ ಮಿತ್ರರನ್ನು ನೀವು ಪ್ರಯತ್ನಿಸು ಸಹ ವಿಫಲರಾಗಿದ್ದೀರಿ. ಯೇಸು ಕರ್ತನು ನಿಮಗೆ ಎಲ್ಲ ಕಾಲ ಸಮಯಗಳಲ್ಲಿಯೂ ಹತ್ತಿರವೇ ಸಿಗುವಂತಹ ದೇವರಾಗಿದ್ದಾರೆ. ಇನ್ನೂ ಮುಂದುವರಿದು ಹೇಳುವುದಾದರೆ, ಅವರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ. ಎಂದಿಗೂ ನಿಮ್ಮನ್ನು ತೊರೆಯದೇ ಇರುವಂಥ ದೇವರಿಗೆ ನಿಮ್ಮ ಎಲ್ಲ ಪರಿಸ್ಥಿತಿಗಳು ಸಹ ಅರಿವಿರುವಂಥದ್ದೇ ಆಗಿದೆ. ಇಂದು ನಿಮ್ಮನ್ನು ಬಾಧಿಸಿದಂಥವರು ಬಹಳ ಸಂತೋಷವಾಗಿ ಇರಬಹುದು. ನಿಮ್ಮ ಜೀವಿತದ ಸ್ಥಿತಿಗಳು ಕುಂಟುವ ರೀತಿಯಲ್ಲಿ ಇರಬಹುದು. ಇತರರ ಬಾಯಿಗಳಿಗೆ ಆಹಾರವಾಗಿರುವಂಥ ನಿಮ್ಮ ಜೀವಿತ ಮುಂದೊಂದು ದಿನದಲ್ಲಿ ಕರ್ತನು ಮಹಿಮೆಯಿಂದ ತುಂಬಿಸುವಂಥ ಜೀವಿತವಾಗಿ ಮಾರ್ಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಬಾಧೆಗೊಳಗಾದಂಥ ಪ್ರೀತಿಯ ಸಹೋದರನೇ, ಸಹೋದರಿಯೇ, ನಿನ್ನ ಕಣ್ಣೀರುಗಳನ್ನು ಕರ್ತನು ಕಾಣುವವರಾಗಿದ್ದಾರೆ. ನಿಮ್ಮನ್ನು ನಿಂದಿಸಿ ಅವಮಾನಪಡಿಸಿ ನಿಮ್ಮ ದುಃಖಕ್ಕೆ ಕಾರಣವಾದಂಥ ಎಲ್ಲರನ್ನೂ ಸಹ ಮುಯಿ ತೀರಿಸಲಿಕ್ಕಾಗಿ ಸಮಯವನ್ನು ಸಹ ಗೊತ್ತು ಮಾಡಿದ್ದಾರೆ. ಈಗ ದುಃಖಿಸುವಂತಹ ಸಮಯ ನಿಮ್ಮದಾದರೂ ಸಹ ಹರ್ಷಿಸುವಂತಹ ಸಮಯವನ್ನು ಕರ್ತನು ಭವಿಷ್ಯತ್ತಿನಲ್ಲಿ ನಿಮಗೆ ವಾಗ್ದಾನವಾಗಿ ಕೊಡಲ್ಪಟ್ಟಿದ್ದಾರೆ. ಕುಂಟುತ್ತಿರುವಂಥ ನೀವು ಇತರರ ಮುಂದೆ ಓಡುವ ಹಾಗೆ, ಆಶ್ಚರ್ಯಪಡುವ ಹಾಗೆ ಕರ್ತನು ಸಾಕ್ಷೀಕರಿಸುವವರಾಗಿದ್ದಾರೆ. ನಮ್ಮ ದೇವರು ಅಂತಹ ಬಹಳವಾದಂಥ ಪ್ರೀತಿಯನ್ನು ನಿಮ್ಮ ಮೇಲೆ ಇಡಲ್ಪಟ್ಟಿರುವುದರಿಂದ ನೀವೆಂದಿಗೂ ಸಹ ಆಶಾಭಂಗ ಪಡುವುದಿಲ್ಲ. ಕರ್ತನು ಮಾತು ಕೊಟ್ಟಿದ್ದಾರೆ, ಅವರು ನೆರವೇರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇತರರ ಮಾತುಗಳಿಂದಾಗಿ ಮನನೊಂದು ಹೋಗಿರುವಂತಹ ಈ ಮಗನ ಜೀವಿತವನ್ನು ಕಟ್ಟಿರಿ. ಜೀವಿತದಲ್ಲಿ ಬಹಳ ಬಾರಿ ಬಿದ್ದು ಕೊಂಡುತ್ತಾ ಇರುವಂತಹ ಇವರ ಜೀವಿತಗಳ ನಾವೆಯನ್ನು ನೀವು ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.